ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಮಾನ್ವಿ ಪಟ್ಟಣದಲ್ಲಿ ಕುಡಿಯುವ ನೀರಿನ ರಾಜಕೀಯ ಶುರುವಾಗಿತ್ತು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗಫೂರ್ ಸಾಬ್ ಜನರಿಗೆ ಯಾಮಾರಿಸುವ ಸಲುವಾಗಿ ನೀರು ಬರ್ತಾ ಇದೆ ಅಂತ ಬುರುಡೆ ಬಿಟ್ಟಿದ್ದಾರೆ ಎಂದು ಟಿಪ್ಪು ಸುಲ್ತಾನ್ ಸಂಘದ ಅಧ್ಯಕ್ಷ ಮಹಬೂಬ್ ಖುರೇಶಿ ಗುಡುಗಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿ, ಮಾನ್ವಿಯ ಪ್ರತಿಯೊಂದು ಏರಿಯಾದಲ್ಲಿ ಬನ್ನಿ ನೋಡೋಣ, ಜನರಿಗೆ ಕುಡಿಯುವ ನೀರು ತಲುಪುತ್ತಿಲ್ಲದ ಕಾರಣ ಜನ ಬೀದಿಗೆ ಬಂದಿದ್ದಾರೆ. ಗಫೂರ್ ಸಾಬ್ ನಿಮಗೆ ನಾಚಿಕೆ ಇಲ್ವಾ ಅಂತ ಲೇವಡಿ ಮಾಡಿದ್ರು. ಮಾನ್ವಿಯಲ್ಲಿ ಕಿರಿ ಮಾಡಲಾಗಿದೆ ಅಂತ ಹೇಳ್ತೀರಿ, ಜನರಿಗೆ ಗಲೀಜು ನೀರು ಕುಡಿಸ್ತಿದ್ದೀರಾ. ಜನ ನಿಮಗೆ ಅಧಿಕಾರ ಕೊಟ್ಟರು ಕೂಡ 20 ವರ್ಷದಿಂದ ಏನ್ ಮಾಡಿದ್ದೀರಾ? 2 ದಿನಕ್ಕೊಂದು ಬಾರಿ ಮತ್ತು 6 ದಿನಕ್ಕೊಂದು ಬಾರಿ ಎಂದು ಹೇಳುತ್ತೀರಾ. ಬರೀ ಸುಳ್ಳು ಹೇಳುವುದು ಮಾಡಬೇಡಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾನ್ವಿ ತಾಲೂಕಿನ ಜನತೆಗೆ ಏನು ವಿಷಯ ಅಂದರೆ, ನಿನ್ನೆ ನಾನು ಪ್ರೆಸ್ ಮೀಟ್ ಮಾಡೋದನ್ನು ನೋಡಿದ್ದೆ. ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು ಗಫೂರ್ ಸಾಬ್ ಅವರೇ ಏನಂತ ಹೇಳ್ತಾರೆ, ಮಾನ್ವಿ ತಾಲೂಕಿನಲ್ಲಿ ನೀರಿಂದು ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ. ಮಾನ್ಯ ಶ್ರೀ ಗಫೂರ್ ಸಾಬ್ ಅವರೇ, ವಾರ್ಡಿನ ಜನ ನೀರಿಗೋಸ್ಕರ ಬಡದಾಡ್ತಾ ಇದ್ದಾರೆ. ನಿಮಗೆ ಮಾನ್ವಿ ತಾಲೂಕಿನ ಬಗ್ಗೆ ಏನು ಅಂತೂ ಗೊತ್ತಿಲ್ಲ. ಆದರೆ ಮಾನ್ವಿ ತಾಲೂಕಿನ ಜನ ಇವತ್ತು ನೀರು ಅಂತ ಪರಿಸ್ಥಿತಿ ಆಗ್ಬಿಟ್ಟದ. ಗಫೂರ್ ಸಾಬ್ ಅವರೇ, ನೀವು 20-25 ವರ್ಷ ಆಯಿತು ಕಾಂಗ್ರೆಸ್ ಆಡಳಿತದಲ್ಲಿ ಮಾಡೋಕ್ಕೆ, ಇವತ್ತುವರೆಗೆ ಸರಿಗೆ ನೀರು ಕೊಡ್ತಾ ಇಲ್ಲ. ಇವಾಗ ಪ್ರತಿಯೊಂದು ಜನರಿಗೆ ನೀರಿನ ಭಾಳ ಕಷ್ಟ ಆಗ್ಬಿಟ್ಟದ. ಇವತ್ತು ನೀವು ಹೇಳ್ತೀರಿ, ನಿನ್ನೆ ಪ್ರೆಸ್ ಮೀಟ್ ಮಾಡಿ ಏನು ಹೇಳ್ತೀರಾ, ಮಾನ್ವಿ ತಾಲೂಕಿಗೆ ಯಾವುದೇ ನೀರಿನ ಸಮಸ್ಯೆ ಇಲ್ಲ ಅಂತ ಹೇಳ್ತೀರಾ. ತಪ್ಪು ಮಾಹಿತಿ, ಸುಳ್ಳು ರಾಜಕೀಯ ಮಾಡ್ತೀರಿ ನೀವು. ಜನರ ಮಧ್ಯೆ ಹೋಗಬೇಕು, ಕೇಳಬೇಕು, ನೋಡಬೇಕು, ಅವಾಗ ಗೊತ್ತಾಗುತ್ತೆ ನೀರು ಸಮಸ್ಯೆ ಏನಂತ. 80 ಕೋಟಿ ಖರ್ಚು ಮಾಡಿ ನಾವು ನೀರು ತಂದೀವಿ ಅಂತ ಹೇಳ್ತೀರ. ಸ್ವಾಮಿ, ಎಲ್ಲಿ ಕೊಡಕತ್ತೀರಿ ನೀವು ನೀರು? 80 ಕೋಟಿ ಖರ್ಚು ಮಾಡಿ ನೀರು ಎಲ್ಲಿ ಕೊಡಕತ್ತೀರಿ? 6 ದಿವಸ 7 ದಿವಸ 8 ದಿವಸ ನಾಚಿಕೆ ಬರೋದಿಲ್ಲ ನಿಮಗೆ? ಸುಳ್ಳು ಹೇಳಕ್ಕೆ ನಾಚಿಕೆ ಬರೋದಿಲ್ಲ? 6 ದಿವಸಕ್ಕೊಮ್ಮೆ ನೀರು ಕೊಡ್ತೀರಾ? 25 ವರ್ಷ 30 ವರ್ಷ ಆಯ್ತು ಆಡಳಿತ ಮಾಡೋಕೆ, ಇನ್ನು ಸರಿಗೆ ನೀರು ಕೊಡ್ತಾ ಇಲ್ಲ. ನಾಚಿಕೆ ಬರೋದಿಲ್ಲ ನಿಮಗೆ? ಸುಳ್ಳು ರಾಜಕೀಯ ಮಾಡ್ತೀರಾ. ನಿಮ್ಮ ಮೇಲೆ ದ್ವೇಷ ಇಲ್ಲ. ಆದರೆ ಇವತ್ತು ನೀರಿನ ಸಮಸ್ಯೆ ಇದ್ದ ಸಲಾಗ ಇವತ್ತು ಲೈವ್ ಮುಖಾಂತರ ನಾನು ಹೇಳಕತ್ತೀನಿ. ಪುರಸಭೆ ದಿವಸ ಒಂದು ನೋಡ್ತೀನಿ, ಪುರಸಭೆದಾಗೂ ಹೋಗಿ ನೀರು ಅಂತ ಕೇಳ್ತಾರೆ ಜನ. ಪಾಪ ಗೊತ್ತಾಗಿಲ್ಲ ನಿಮಗೆ ನೀರು ಸಿಕ್ತ ಸ್ವಾಮಿ, ಇಲ್ಲಿ ಬಡವ್ರಿಗೆ ನೀರಿಲ್ಲ ಗೊತ್ತಾ? ನೀವು ಕುಡಿತೀರಾ ನೀರು? ಕೆರೆ ನೀರು ಕುಡಿತೀರಾ? 80 ಕೋಟಿ ಖರ್ಚು ಮಾಡಿ ಅದು ನೀವು ನೀರು ಕುಡಿತೀರಿ. ನೀವು ಅದು ಕುಡಿಯೋಕ್ಕಾಗೋದಿಲ್ಲ. ಬಡವ್ರಿಗೆ ಅದೇ ನೀರು ಕೊಡಕತ್ತೀರಿ ನೀವು. ಎಲ್ಲಿಗೂ ಎಷ್ಟು ವರ್ಷ ಕೊಡ್ಬೇಕು ನಿಮ್ಗೆ ಅಧಿಕಾರ? 20-30 ವರ್ಷ ಆಯ್ತು ಅಧಿಕಾರ ಕೊಟ್ಟು, ಸರಿಗೆ ನೀರು ಕೊಡ್ತಾ ಇಲ್ಲ. ಇಲ್ಲಿ ಸಿಂಧನೂರಿಗೆ ಹೋಗ್ಲಿ ದಿವಸ ನೀರು ಬರ್ತದ, ರಾಯಚೂರಿಗೆ ಹೋಗ್ಲಿ ದಿವಸ ನೀರು ಬರ್ತಾರ, ದೇದೂರ್ಗೆ ಹೋಗ್ಲಿ ದಿವಸ ನೀರು ಬರ್ತದ. ನಮ್ಮ ಮಾನ್ವಿ ತಾಲೂಕು ಏನು ರೀ? ನಾವು ಮಾನ್ವಿಯಾಗಿ ಹುಟ್ಟಿದ್ದೆ ತಪ್ಪ ಏನು? ಯಾವುದೇ ಪ್ರಶ್ನೆ ಮಾಡಿದ್ರಿ, ಅವನೊಬ್ಬ ನೀರಿಲ್ಲ ಅಂತ ಪ್ರಶ್ನೆ ಮಾಡಿದ್ರಿ. ಇಲ್ಲ ಸ್ವಾಮಿ, ಪ್ರೆಸ್ ಮೀಟ್ ಮಾಡ್ತೀರಿ ನೀವು, ಪೇಪರ್ನಾಗ ಯಾರು ಕೊಡ್ತೀರಾ ನೀರಿನ ಸೌಲಭ್ಯ ಇಲ್ಲ ಅಂತ? ನಾಚಿಕೆ ಬರೋದಿಲ್ಲ ನಿಮಗೆ? ಎಷ್ಟು ಸಮಸ್ಯೆ ಐತಿ ರೀ. ಹೋಗ್ರಿ, ಪ್ರತಿಯೊಂದು ವಾರ್ಡಿಗೆ ಹೋಗ್ರಿ, ವಿಸಿಟ್ ಕೊಡ್ರಿ, ಗೊತ್ತಾಗುತ್ತೆ ನಿಮಗೆ. ಬರೀ ಪ್ರೆಸ್ ಮೀಟ್ ಕೊಡೋದಾಗ ಸೀಮಿತ ಅಲ್ಲ, ಜನರ ಮಧ್ಯೆ ಹೋಗಬೇಕು, ಗೊತ್ತಾಗಬೇಕು. ಪಾಪ ಒಬ್ಬನು 5-6 ದಿವಸಕ್ಕೆ ನೀರು ತಾವೇ ಹೇಳ್ತೀರಾ. ಪ್ರೆಸ್ ಮೀಟ್ ಮಾಡಿ ಸುಳ್ಳು ಹೇಳ್ತೀರಾ. 2 ದಿವಸಕ್ಕೊಮ್ಮೆ ನೀರು ಬರ್ತಾ ಅಂತ ಹೇಳ್ತೀರಿ. ಮತ್ತೇನು ಹೇಳ್ತೀರಿ? 6 ದಿವಸಕ್ಕೊಮ್ಮೆ ನೀರು ಬರ್ತಾ ಅಂತ ಹೇಳ್ತೀರಾ. ಎಷ್ಟು ಸುಳ್ಳು ಹೇಳ್ತೀರಿ ಸ್ವಾಮಿ ನೀವು? ನಾಚಿಕೆ ಬರೋದಿಲ್ಲ ನಿಮಗೆ? ಸರಿಯಾಗಿ ನೀರು ಕೊಡಕ್ಕೆ ಹೋಗಿಲ್ಲ ಅಂದರೆ ಜನ ನಿಮಗೆ ತಕ್ಕ ಪಾಠ ಕಳಿಸ್ತಾರ ಅಂತ ಹೇಳಿ ಸೈಯದ್ ಖಾದರ್ ಬಾಷಾ, ಟಿವಿ 20 ಕನ್ನಡ, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.